ಎಸ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಸಖತ್ತಾಗೈತೆ ಕಂಡೀಷನ್ನು. ವಾಟ್ರ್ ಔಟ್ ಆಗಿದ್ಕೋದ್ಕು ಅದಾದಮೇಲೆ ನಾನು ಪಂಪಿಂಗ್ನ ಸ್ಟಾರ್ಟ್ ಮಾಡ್ಕೊಂಡೆ. ಏಕೆಂದರೆ ಪಂಪಿಂಗ್ ಮೋರ್ ಇಂಪಾರ್ಟೆಂಟು. ಸೊ ಪಂಪಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ರಿಜಿಸ್ಟ್ರೇಟರ್ ಬ್ಯಾಂಡಲ್ಲಿ. ಹಂಗೆ ಕಾರ್ಲೆ ಡಿಪ್ಸ್ ಮಾಡ್ಕೊಂಡೆ. ಇನ್ಕ್ಲೈನ್ ಆ ಥರ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಬಾಡಿ ಪಂಪಿಂಗ್ ಯಾವ ರೀತಿ ಇದೆ ಅಂತ. ನಮ್ಮ ಮತ್ತು ಬಣ್ಣ ಹೊಡಿತೀರಣ ಅಂತ ನಾನೇ ಹೊಡಿತೀನಿ ಅಂತ ರೆಡಿ ಆಗ್ಬಿಟ್ಟ. ಬೇಡ ಕಣಪ್ಪ ಅಂತ ನಿಲ್ಲಿಸಿದೆ. ಪಂಪಿಂಗ್ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಲೋಕೇಶಣ್ಣ ಬಂದರು, ನಮ್ಮ ಕೋಚು ಲೋಕೇಶಣ್ಣ ಬಂದರು. ತುಂಬ ದಿನ ಆಗಿತ್ತು ಮೀಟಾಗಿ. ಅವರಿರೋದು ದುಬೈನಲ್ಲಿ. ಸೊ ದುಬೈನಿಂದ ನನಗೆ ಎಲ್ಲ ರೀತಿ ಹೇಳ್ಕೊಡ್ತಿದ್ದಾರೆ, ಮಾಡ್ತಿದ್ದಾರೆ. ತುಂಬ ಖುಷಿ ಆಯ್ತು ಅವ್ರು ಮೀಟಾಗಿ. ತುಂಬ ಒಳ್ಳೆಯ ಮನುಷ್ಯ, ತುಂಬ ಸಪೋರ್ಟಿವ್ ಇದ್ದಾರೆ ನನಗಂತೂ ನೆಕ್ಸ್ಟ್ ಲೆವೆಲ್ಲು. ಅದಾದಮೇಲೆ ಅವರೇ ಟ್ಯಾನಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ಚೆನ್ನಾಗಿ ಟ್ಯಾನ್ನ ಮಾಡಿದರು. ಫಸ್ಟಿಗೆ ಆಯಿಲ್ನ ಯೂಸ್ ಮಾಡ್ತೀವಿ ಟ್ಯಾನ್ ಮಾಡ್ಬೇಕಾದ್ರೆ. ಫಸ್ಟ್ ಬೇಬಿ ಎಲ್ಲ ಹಾಕ್ಬಿಟ್ಟೆಲ್ಲ ಫುಲ್ ಬಾಡಿನ ಸ್ಪ್ರೆಡ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಟ್ಯಾನ್ನ ಮಾಡ್ತೀವಿ. ಏಕೆಂದರೆ ಕ್ಲೀನಾಗಿ ಕೂರಬೇಕಲ್ಲ ಟ್ಯಾನಿಂಗು. ಸೊ ಅದಕ್ಕೋಸ್ಕರ ಪ್ರತಿಯೊಂದೂ ನೀಟಾಗಿ ಲೊಕೇಶನ್ ಹಚ್ಚಿದ್ರು. ಅದಾದಮೇಲೆ ಆಕಾಶನ್ ಅಂತ ಇವರು ಇದ್ದಾರಲ್ಲ, ಇವ್ರನ್ನೇ ಟ್ಯಾನ್ ಮಾಡಿದ್ದು ನೋಡಿದ್ರು, ಎಲ್ಲ ಕಡೆ ನೋಡಿ ಇದು ಮಾಡಿದರು. ಅದಾದಮೇಲೆ ಆಕಾಶಣ್ಣವರು ಟ್ಯಾನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರ ಕಲರ್ ಇವರು ದೊಡ್ಡ ಬಾಡಿ ಬಿಲ್ಡರ್ರೆ, ಇವಾಗ ಆಫ್ ಸೀಸನ್ ಹೇಳಿದ್ದಾರೆ. ಸೊ ಭದ್ರಾವತಿಯವರು ಇವರು ನಮ್ಮ ಬ್ರದರ್ರೆ ಆಕಾಶಣ್ಣ ಅಂದ್ಬಿಟ್ಟು. ಇವ್ರು ಸಖತ್ತಾಗಿ ಮಾಡಿದ್ರು ನನಗೆ ಮಾತ್ರ ಟ್ಯಾನಿಂಗು ನೆಕ್ಸ್ಟ್ ಲೆವೆಲ್ಲು. ಅದು ಅವ್ರ ಟ್ಯಾನಿಂಗೇ ಮೇಯ್ನ್ ಇಂಪಾರ್ಟೆಂಟ್ ನಮಗೆ. ನಾವು ಎಷ್ಟೇ ಬಾಡಿನ ಗ್ರೋತ್ ಮಾಡಿದ್ರು ಟ್ಯಾನಿಂಗ್ ಒಂದು ಸರಿಯಾಗಲಿಲ್ಲ ಅಂದರೆ ಚೂರು ಚೆನ್ನಾಗಿ ಕಾಣಲ್ಲ. ಸೊ ಟ್ಯಾನಿಂಗ್ ಎಲ್ಲ ಸಖತ್ತಾಗಿ ಮಾಡಿದರು, ನೋಡ್ತಾ ಇರ್ಬೋದು. ಅದಾದಮೇಲೆ ನೋಡಿ ನೀನು ಕಂಪ್ಲೀಟಾಗಿ ವೀಡಿಯೋನ. Okay, dear audience, we have Mr. Anil S. Naik, then National Judge, President of Uttar Kannada Organizing Committee member of Karnataka Association of Bodybuilders, and he has represented India and Special Olympics as a coach of Indian Special Olympics team. Congratulations to you. ನಾನು ಶರ್ಟ್ ಓಪನ್ ಮಾಡಲಾ? Okay, here is a comparison, strength number 3, strength number 4, and strength number 7. Come to the center of the stage. Please change your position. 7, 2 right side, 3, 2 left side, 4 be the center, equal distance. Just you 1 to 3 position. This is an elimination round. You have to go for 4 poses. Goes to the 1, bring double dice. Both the times, sir. Come on. Relax. Relax. Post number 3, just from the side, any side of your choice. Come on, please. ಎಸ್ ಟ್ಯಾನಿಂಗ್ ಎಲ್ಲ ಮುಗೀತು. ಲೊಕೇಶನ್ ಅವರು ನನಗೆ ಟ್ರಂಕ್ ನಂಬರ್ನ ಹಾಕಿದರು. ಅವ್ರ ಹತ್ರ ಎಲ್ಲ ಹಾಕ್ಸ್ಕೊಂಡೆ, ಹಾಕಿ ಅಣ್ಣ ಅಂದ್ಬಿಟ್ಟು. ಟ್ಯಾನಿಂಗ್ ಎಲ್ಲ ಮುಗಿದ್ಮೇಲೆ ನೀಟಾಗಿ ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಆಕಾಶಣ್ಣ ಅಂದ್ಬಿಟ್ಟು. ಚೆನ್ನಾಗಿತ್ತು ಟ್ಯಾನಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆಮೇಲೆ ಡಬಲ್ ಬೈಸಿಪ್ಸ್ ಮಾಡು ಅಂತ ಅಂದರು ಆಕಾಶಣ್ಣ. ಲೊಕೇಶನ್ನ ನೋಡೋಣ ಯಾವ ರೀತಿ ಕಾಣುತ್ತೆ ನೋಡೋಣ ಅಂದ್ಬಿಟ್ಟು. ಸೊ ಫ್ರಂಟ್ ಡಬಲ್ ಬೈಸಿಪ್ಸ್ ಮಾಡಿದೆ, ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ಟ್ಯಾನ್ ಅಷ್ಟು ಚೆನ್ನಾಗಿ ಮಾಡಿದರೆ ಆಮೇಲೆ ಬ್ಯಾಕ್ ಡಬಲ್ ಬೈಸಿಪ್ಸು ಮಾಡಿದೆ. ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಇಲ್ಲಿ ನನ್ನ ಬಾಡಿನೂ ಪಂಪ್ ಆಗಿತ್ತು ಕಾಬ್ ಲೋಡಿಂದ, ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ಅಲ್ಲೇ ಮತ್ತೆ ಪಂಪಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಲೊಕೇಶನ್ ಹಿಡ್ಕೊಂಡು ಬ್ಯಾಕಿಗೆ ತುಂಬ ಪಂಪಿಂಗ್ ಇಲ್ಲ ಅಂದ್ಬಿಟ್ಟು ಬ್ಯಾಕ್ನ ಟ್ರೈನ್ ಮಾಡಿದೆ ಪಂಪಿಂಗಲ್ಲಿ. ಪಂಪಿಂಗ್ ಎಲ್ಲ ಚೆನ್ನಾಗಾಯಿತು. ಅದನ್ನು ಮುಗಿಸ್ಕೊಂಡು ಇನ್ನೇನು ಸ್ಟೇಜ್ ಹತ್ರ ಹೋದ್ವಿ. ಸ್ಟೇಜ್ ಹತ್ರ ಬರ್ತಿದ್ದಂಗೆ ನಮ್ಮ ರಮೇಶ್ ಅಣ್ಣ ಪಕ್ಕಣ್ಣ ತುಂಬ ಸಪೋರ್ಟಿವ್ ನಿಂತ್ಕೊಂಡ್ರು. ನೋಡಿ ಇವ್ರು ನನಗೋಸ್ಕರ ಊರಿಂದವ್ರ ಕೆಲಸ ಎಲ್ಲ ಬಿಟ್ಟು ಬಂದರು. ನಮ್ಮ ರಾಮಣ್ಣ ಸ್ವಲ್ಪ ಕಾಬ್ಲೋಡಿಂಗ್ ರೈಸು ಮತ್ತು ಏರ್ಟೆಲ್ಲ ಸರಿ ಮಾಡಿ ನಮ್ಮ ಪಕ್ಕಣ್ಣ ಇನ್ನೂ ವರ್ಕ್ ಮಾಡ್ತಮ್ಮ ಅಂದ್ಬಿಟ್ಟು ಮಾಡಿಸಿದೆ. ಆಮೇಲೆ ಸ್ಟೇಜ್ ಮೇಲೆ ಹೋದೆ. ಕಂಪ್ಲೀಟ್ ವಿಡಿಯೋ ನೋಡಿ ಗೈಸ್, ಸಖತ್ತಾಗಿದೆ, ಎಂಜಾಯ್ ಮಾಡಿ. One step back, okay, 39, come forward.
5 will be selected. Judges kindly select top 5 athletes. Ready? Relax. Relax. Post number. Ready? Come on, flex. Relax. 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 Thank you. Step. Manohar Patil of Shimuga. ಕೊನೆಗೂ ಸೆಕೆಂಡ್ ಪ್ಲೇಸ್ ಆಯಿತು. ತುಂಬ ಕಾಂಪಿಟೇಷನ್ ಇತ್ತು. ನಮ್ಮ ಸತತ 1 ಮಂತಿಂದ ಹಾರ್ಡ್ ವರ್ಕ್ ಇದು. ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ನೋಡಿದ್ರಿ ಇವಾಗ. ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಇದು ಮಾಡಿದೆ. ಸೆಕೆಂಡ್ ಪ್ಲೇಸ್ ಆಯಿತು. ಅಲ್ಲಿಂದ ಸೀದಾ ನಮ್ಮ ಕೋಚ್ ಲೊಕೇಶನ್ ಹತ್ರ ಬಂದೆ. ಅವರಿಗೆ ಫಸ್ಟ್ ಇನ್ಫಾರ್ಮ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಸೊ ಅವ್ರ ಹತ್ರ ಮಾತಾಡಿ ಖುಷಿಪಟ್ಟರು ಅವರು. ಮುರಳಿ ಲಾಸ್ಟ್ ಮಂತ್ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಅದಾದಮೇಲೆ ನಮ್ಮ ತಮ್ಮನಿಗೆ ಮೆಡಲ್ನ ಹಾಕಿದೆ. ಅವನು ತುಂಬ ಸಪೋರ್ಟ್ ಮಾಡ್ತಾನೆ ನನಗೆ. ತುಂಬ ಖುಷಿ ಇತ್ತು. ಅದಾದಮೇಲೆ ನೀರು ಕುಡಿಬೇಕು ಅಂತ ಎಷ್ಟು ಅನಿಸಿತ್ತು ಅಂದರೆ ಫಸ್ಟ್ ಬಂದ್ಬಿಟ್ಟು ನೀರು ಕುಡಿದ್ಬಿಟ್ಟೆ ಹೊಟ್ಟೆ ತುಂಬ. ಏಕೆಂದರೆ ವಾಟ್ರ್ ಔಟ್ 3 ದಿನ ಮಾಡಿರ್ತೀವಿ ಕಟ್ಟಿಂಗ್ಸು. ಸೊ ಅದಕ್ಕೆ ಬಾಡಿ ಬಿಲ್ಡಿಂಗ್ ಈಸಿ ಎಲ್ಲ ಗೇಮು, ಅದರಲ್ಲೂ ನಾವು ಮಾಡ್ತಿದ್ದೀವಿ. ಇದೇ ನಮ್ಗೆ ಇಷ್ಟವಾದ ಗೇಮು. ಸೊ ಹಂಗಾಗಿ ಮಾಡ್ತಾಯಿದ್ದೀನಿ. ಸೊ ಆಮೇಲೆಲ್ಲ ಫೋಟೋ ಎಲ್ಲ ತಗೊಂಡ್ವಿ ನಾವು, ನಮ್ಮ ರಮೇಶ್ ಅಣ್ಣ ಮತ್ತು ಪಕ್ಕಣ್ಣವರೆಲ್ಲ ಫೋಟೋ ತಗೊಂಡು ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಊರಿಗೆ ಬಂದ್ವಿ. ಚೆನ್ನಾಗಿತ್ತು ಕಾಂಪಿಟೇಷನು. ನೋಡಿ, ಥ್ಯಾಂಕ್ ಯು ಸೊ ಮಚ್ ಗೈಸ್. ಇದೇ ಥರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ.